ನಮಸ್ಕಾರ ವೀಕ್ಷಕರೇ, ದ ಫೆಡರಲ್ ಕರ್ನಾಟಕದ ಸ್ಪೆಷಲ್ ಅಟ್ 7 PM ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿಜಯ್ ಜನೊಳ್ಳಿ. ನನ್ನ ಜೊತೆ ನಮ್ಮ ಸಹೋದ್ಯೋಗಿ ಆದಂಥ ಚಂದ್ರಪ್ಪ ಅವರಿದ್ದಾರೆ. ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಕಾವೇರಿ ನೀರು ತಮಿಳುನಾಡಿಗೆ ಹರಿಸುವ ಸಂಬಂಧಪಟ್ಟಂತೆ CWMA ನಮ್ಮ ಕರ್ನಾಟಕಕ್ಕೆ ದೊಡ್ಡ ಆಘಾತವನ್ನು ನೀಡಿರುವಂಥದ್ದು. 3500 ಕ್ಯೂಸೆಕ್ಸ್ ನೀರನ್ನು ಹರಿಸಿ ಅಂತ CWRC ಕೊಟ್ಟಿರುವಂಥ ಆದೇಶವನ್ನು ಎತ್ತಿ ಹಿಡಿದು ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಬರಗಾಲದ ಸಂದರ್ಭದಲ್ಲಿ ಈ ಆದೇಶ ಕರ್ನಾಟಕಕ್ಕೆ ಬರಸಿಡಿಲು ಪಡೆದಿರುವಂಥದ್ದು. ಹಾಗಾದರೆ ಆದೇಶ ಏನು ಹೇಳುತ್ತೆ? ಸರ್ಕಾರಕ್ಕೆ, ಕರ್ನಾಟಕಕ್ಕೆ, ಅದರಲ್ಲೂ ಸರ್ಕಾರಕ್ಕೆ ಈಗ ಸವಾಲಿನ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮುಂದೆ ಇದರ ಹೋರಾಟ ಏನು, ಮುಂದಿನ ಆಯ್ಕೆ ಏನು, ಇದು ಹೇಗೆ ಬಗೆಹರಿಯುತ್ತೆ, ಇವೆಲ್ಲವನ್ನು ಕೂಡ ನಾನು ಮತ್ತು ಚಂದ್ರಪ್ಪ ಅವರು ವಿವರಣೆ ಮತ್ತು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ವೀಕ್ಷಕರೇ, ಚಂದ್ರಪ್ಪರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಇವತ್ತು ನಿರೀಕ್ಷೆ ಇತ್ತು, ಇರಲಿಲ್ಲ, ಎರಡು ರೀತಿಯಲ್ಲಿತ್ತು. ಯಾಕಂದರೆ ಹಿಂದಿನ ಆದೇಶಗಳನ್ನೆಲ್ಲ ಕೂಡ ನೋಡ್ತಾ ಹೋದರೆ ಅದು ಇವತ್ತು CWMA ಆದೇಶ ಕೊಟ್ಟಿರುವಂಥದ್ದು 3500 ಕ್ಯೂಸೆಕ್ಸನ್ನು ಪ್ರತಿದಿನ ಬಿಡಿ 4 TMC ನೀರನ್ನಂತ. ಪದೇ ಪದೇ ಈ ರೀತಿ ಕಾನೂನು ಹೋರಾಟದಲ್ಲಿ, ಕಾನೂನು ಸಂಘರ್ಷದಲ್ಲಿ, ಅಂದರೆ ಕಾನೂನು ಹೋರಾಟದಲ್ಲಿ ನಮ್ಮ ರಾಜ್ಯಕ್ಕೆ ಕಾವೇರಿ ನೀರಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮಗೆ ಪದೇ ಪದೇ ಅನ್ಯಾಯ ಆಗ್ತಾ ಇರುವಂಥದ್ದು. ಯಾಕೆ ಈ ರೀತಿ ಆಗ್ತಾ ಇದೆ ಅನಿಸುತ್ತೆ? ಕರ್ನಾಟಕ ಮತ್ತು ತಮಿಳುನಾಡಿನ ಈ ಕಾವೇರಿ ಏನು ವಿವಾದ ಉಟ್ಕೊಳ್ತೋ, ಇದಕ್ಕೆ ನೆನ್ನೆ ಮನೆ ಇತಿಹಾಸ ಅಲ್ಲ. ಇದು ಸುಮಾರು ಸ್ವಾತಂತ್ರ್ಯ ಪೂರ್ವದಿಂದಲೂ ಈ ವಿವಾದ ಹಾಗೇ ನಡ್ಕೊಂಡು ಬರ್ತಾ ಇದೆ. ನಾವು ಪ್ರಮುಖವಾಗಿ ಕಾನೂನು ಸಮರದಲ್ಲಿ ಯಾಕೆ ಕರ್ನಾಟಕಕ್ಕೆ ಹಿನ್ನಡೆ ಆಗ್ತಾ ಇದೆ ಅನ್ನೋದು ನೋಡೋದಾದರೆ ಎರಡು ಅಂಶಗಳಿಲ್ಲಿ ಮುಖ್ಯವಾಗಿ ಗಮನಿಸಬಹುದು. ಒಂದೇನು ಅಂದರೆ, ಬ್ರಿಟಿಷರ ಅವಧಿಲಿ ಕರ್ನಾಟಕ ಅಂದರೆ ಅಂದಿನ ಮೈಸೂರು ರಾಜ್ಯ ಮತ್ತು ಮದ್ರಾಸ್ ಪ್ರಾಂತ್ಯ ಇದೆಲ್ಲ, ಈ ಎರಡರ ನಡುವೆ ಆಗಿರುವ ಒಪ್ಪಂದಗಳು ಅಂದರೆ 1892 ಒಪ್ಪಂದ ಮತ್ತು 1924 ಒಪ್ಪಂದ, ಅದರ ಕಾವೇರಿ ನೀರಿನ ಬಹುಪಾಲು ಹಕ್ಕನ್ನು ತಮಿಳುನಾಡಿಗೆ ಕೊಟ್ಟಿದ್ದಾರೆ. ಎರಡೂ ಒಪ್ಪಂದಗಳಲ್ಲೂ ಅದರ ಕಾವೇರಿ ಮೇಲೆ, ನೀರಿನ ಮೇಲಿನ ನಿಯಂತ್ರಣ ಕೂಡ ತಮಿಳುನಾಡಿಗೆ ಸೇರಿರುವುದರಿಂದ ಅದು ಇಂದಿಗೂ ಅದೇ ಮುಂದುವರ್ಕೊಂಡು ಹೋಗ್ತಾ ಇದ್ದಾವೆ. ಮೂಲ ಈ ವಿವಾದವನ್ನು ಪರಿಹಾರ ಮಾಡೋದಕ್ಕೆ ಯಾವುದೇ ಪ್ರಾಧಿಕಾರಿಗಳು ಅಥವಾ ಕೋರ್ಟ್ಗಳು ಕೂಡ ಇಂಟರ್ಫಿಯರ್ ಆದಾಗ ಪ್ರಮುಖವಾಗಿ ಅವು ತಗೊಳ್ಳೋದೇ ಈ ಎರಡೂ ಒಪ್ಪಂದಗಳನ್ನು. ಹಾಗಾಗಿ ಬಹುತೇಕ ಅದರ ನಿಯಂತ್ರಣವನ್ನು, ಕಾವೇರಿ ನೀರಿನ ಮೇಲಿನ ನಿಯಂತ್ರಣವನ್ನು ತಮಿಳುನಾಡಿಗೆ ಸೇರ್ತಾ ಇದೆ. ಈಗ ನಾವು ನೋಡ್ತಾ ಇರ್ಬೋದು, ಸುಮಾರು ದಶಕಗಳ ಕಾಲ ಈ ವಿವಾದ ಹಾಗೆ ಮುಂದುವರ್ಕೊಂಡೇ ಬರ್ತಾ ಇದೆ. ಆದರೆ ಎಲ್ಲೂ ಕೂಡ ಪ್ರತಿ ಬಾರಿ ಈ ಥರ ಸಂಕಷ್ಟ ಅಥವಾ ಬರಗಾಲ ಎದುರಾದಾಗ ಕರ್ನಾಟಕ ಎಷ್ಟೇ ಕಾನೂನು ಸಮರ ಮಾಡಿದ್ರೂ ಕೂಡ ಕರ್ನಾಟಕಕ್ಕೆ ಒಂದು ರೀತಿಯ ಲಾಭ, ಅಂದರೆ ಫಲಪ್ರದವಾದಂಥ ಫಲಿತಾಂಶಗಳಂತೂ ಸಿಕ್ಕಿಲ್ಲ. ಇದು ಪ್ರಮುಖವಾಗಿ ನಾನು ನೋಡೋದಾದರೆ ಈ ಎರಡು ಒಪ್ಪಂದಗಳನ್ನ ನೋಡಬಹುದು ನಾವು. ಈಗ ಇನ್ನೊಂದು ಪ್ರಶ್ನೆಯಲ್ಲಿ ಉಟ್ಕೊಳ್ಳುತ್ತೆ, ಏನು ಗೊತ್ತಾ? ಅಂದರೆ ಕರ್ನಾಟಕಕ್ಕೆ ಇಷ್ಟೆಲ್ಲ ಹಿನ್ನಡೆ ಆಗಿದೆ, ಈಗ ಸರ್ಕಾರದ ಮುಂದೆ ಯಾವ ರೀತಿಯ ಸವಾಲುಗಳು ಎದುರಾಗಬಹುದು ಅಂತ ನಿರೀಕ್ಷೆ ಮಾಡಬಹುದು? ಖಂಡಿತವಾಗ್ಲೂ ಚಂದ್ರಪ್ಪ, ಈಗ ಅಕ್ಷರಶಃ ಸರ್ಕಾರಕ್ಕೆ ಈಗ ಸವಾಲಿನ ಜೊತೆಗೆ ಸಂಕಷ್ಟ ಕೂಡ ಇರುವಂಥದ್ದು. ಸಂಕಷ್ಟ ಅಂತಂದರೆ ನಿಮಗೆ ಈಗ ನೀರನ್ನು ಬಿಡಲೇಬೇಕು. ಯಾಕಂದರೆ ನಿಮ್ಮ CWMA ಆದೇಶ ಕೊಟ್ಟಿರುವಂಥದ್ದು ಅದು ಈ ಕಂಟೆಂಪ್ಟ್ ಆಗುತ್ತೆ. ಮತ್ತು ಎರಡನೇದೇನೆಂದರೆ, ನಿಮಗೆ ಈಗ ಪ್ರತಿಭಟನೆ ಮಾಡಲಾಗ್ತಾ ಇದೆ, ಎಲ್ಲ ಕಡೆ ಪ್ರತಿಭಟನೆ ಜೋರಾಗಿದೆ. ಆದರೆ ನಾವು ಹಿಂದಿನ ಆದೇಶಗಳನ್ನು, ಹಿಂದಿನ ಉದಾಹರಣೆಗಳನ್ನು ನೋಡೋದಾದರೆ ನಿಮಗೆ ಈಗಿರುವಂಥ ಏಕೈಕ ಆಯ್ಕೆ ಇರುವಂಥದ್ದು ಈಗ ಸುಪ್ರೀಂ ಕೋರ್ಟ್ಗೆ ಹೋಗುವಂಥದ್ದು. ನಾನು ಸಂಕಷ್ಟ ಮತ್ತು ಸವಾಲು ಹೇಳ್ತಾ ಇರೋದು. ಸಂಕಷ್ಟ ಏನಾಗಿದೆ ಅಂತಂದರೆ, ಸಂಕಷ್ಟದ ವಿಚಾರಕ್ಕೆ ಬರೋದಾದರೆ, ನೀವು ಸುಪ್ರೀಂ ಕೋರ್ಟ್ಗೆ ಈಗ CWRC ಪ್ರಶ್ನೆ ಮಾಡಿ, ನಾವು ಆದೇಶ ಪ್ರಶ್ನೆ ಮಾಡಿ CWMAಗೆ ಹೋದ್ರಿ. CWMA ಆದೇಶ ಕೊಟ್ಟಿದೆ, ಸೊ ನೀರು ಬಿಡಲೇಬೇಕು. ಈಗ ನಮ್ಗೆ ಆಯ್ಕೆ ಇರುವಂಥದ್ದು ಸುಪ್ರೀಂ ಕೋರ್ಟ್ಗೆ ಹೋಗುವಂಥ ಒಂದು ಆಯ್ಕೆ ಸಾಧ್ಯತೆ ಇರುವಂಥದ್ದು. ಹಿಂದಿನ ಉದಾಹರಣೆಗಳನ್ನು ನೋಡೋದಾದರೆ, ನೀವು ನೀರು ಬಿಟ್ಬಿಟ್ಟು ಬನ್ನಿ, ಮತ್ತೆ ನಂತರ ಮಾತಾಡೋಣ ಅಂತ ಹೇಳುವಂಥ ಉದಾಹರಣೆ ಇರುವಂಥದ್ದು. ಅದು ನಮಗೆ ಸುಪ್ರೀಂ ಕೋರ್ಟ್ನಲ್ಲಿ ನಮಗೆ ಈಗಿನ ಪರಿಸ್ಥಿತಿಯಲ್ಲಿ ನಾವು ಅವ್ರಿಗೆ ಮನವರಿಕೆ ಮಾಡಿಕೊಟ್ರೆ ಇಷ್ಟು ನೀರು ಬಿಡ್ಬೋದು, ಕಡಿಮೆ ಮಾಡಿ ಅಂತ ಹೇಳಬಹುದು. ಆದರೆ ಅಷ್ಟು ಟೈಮ್ ಇದೆ ಅಲ್ವಾ, ಆಯ್ತು ನೀವು ನೀರೆಷ್ಟು ಬಿಟ್ಟಿದ್ದೀರಾ ಅಂತ ಕೇಳುವಂತಹ ಒಂದು ಸಾಧ್ಯತೆ ಇರುವಂಥದ್ದು ಇಂದಿನ ಉದಾಹರಣೆಗಳು ನೋಡೋದಾದರೆ. 3500 ಕ್ಯೂಸೆಕ್ಸ್ ಅಲ್ವಾ ಸರ್, ಅಷ್ಟು ಬಿಡೋಕ್ಕಾಗಲ್ಲ, ಇಷ್ಟಾದರೂ ಬಿಡಿ, ಅಥವಾ 3500 ಕ್ಯೂಸೆಕ್ಸ್ನ ಒಂದಷ್ಟು ದಿನ ಅರ್ಸ್ಬಿಟ್ಟು ಬನ್ನಿ ಅನ್ನುವಂಥದ್ದು. ಮತ್ತು ಇಂದಿನ ಕಾನೂನು ತಜ್ಞರು ಅಥವಾ ವಕೀಲರು ನಮ್ಮ ರಾಜ್ಯಕ್ಕೆ ಕೊಟ್ಟಿರುವಂಥ ಇಂದಿನ ಉದಾಹರಣೆಗಳನ್ನು, ಇಂದಿನ ಇತಿಹಾಸ ನೋಡೋದಾದರೆ, ಫಸ್ಟ್ ನೀರು ಬಿಡಿ, ನಾವು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡೋದಕ್ಕೆ ಸುಲಭ ಆಗುತ್ತೆ ಅನ್ನುವಂತಹ ಇಂದಿನ ಉದಾಹರಣೆಗಳಿರುವಂಥ ಹಿನ್ನೆಲೆಯಲ್ಲಿ ಆ ಸಂಕಷ್ಟಕ್ಕೆ ಸಿಕ್ಕಿರುವಂಥದ್ದು. ಸೊ ಈಗ ನೀರು ಬಿಡಲಿಲ್ಲ ಅಂದರೆ ಒಂದು ರೀತಿಯಲ್ಲಿ ಸಂಕಷ್ಟ, ನೀರು ಬಿಟ್ಟರೆ ರೈತರ ಆಕ್ರೋಶ ಬಿಡಕ್ಕೆ ಸಾಧ್ಯವಿಲ್ಲ, ಕೂಡ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಶುರುವಾಗುತ್ತೆ. ಈ ಸಂಕಷ್ಟ ಇರುವಂಥದ್ದು. ಸವಾಲೇನಿದೆ ಅಂತಂದರೆ ಚಂದಪ್ಪ, ಈಗ ರಾಜ್ಯದಲ್ಲಿ ಈಗ ಪ್ರತಿಭಟನೆಗಳು ಶುರುವಾಗಿರುವಂಥದ್ದು.
ಮತ್ತು ಈಗ ರಾಜಕೀಯವಾಗಿ ಕೂಡ ನಿಮಗೆ ಪ್ರತಿಪಕ್ಷಗಳು ಕೂಡ ಇದೇ ವಿಚಾರವನ್ನು ಕೂಡ ನಿಮಗೆ ದೊಡ್ಡ ಮಟ್ಟದಲ್ಲಿ ತೆಗೆದುಕೊಂಡು ಹೋಗುತ್ತೆ. ಒಂದು ವೇಳೆ ನೀರು ಬಿಟ್ಟರೆ ಸೊ ಇದು ರಾಜಕೀಯ ಸ್ವರೂಪ ತೆಗೆದುಕೊಳ್ಳುತ್ತೆ ಮತ್ತು ರೈತರು ಕೂಡ ಇದನ್ನು ಆಕ್ರೋಶಗೊಳ್ತಾರೆ. ಅದರ ಒಂದು ಬಿಸಿಯನ್ನು, ಅದರ ಒಂದು ಕಿಚ್ಚನ್ನು ಎದುರಿಸಬೇಕಾದಂತಹ ಏನು ಸಂಕಷ್ಟ, ಸವಾಲು ಸರ್ಕಾರಕ್ಕೆ ಇರುವಂಥದ್ದು. ಒಂದು ಸಂಕಷ್ಟ, ನೀರನ್ನು ಬಿಡಲಿಲ್ಲ ಅಂತಂದರೆ ನಿಮಗೆ ಕಾನೂನು ಸಮರ ಹೋರಾಟ ಮಾಡೋದಕ್ಕೆ, ಕಾನೂನು ಸಂಘರ್ಷ ಎದುರಿಸೋದಕ್ಕೆ ಅಥವಾ ಕಾನೂನುವಾಗಿ ಪ್ರಶ್ನೆ ಮಾಡೋದಕ್ಕೆ ಹಿನ್ನಡೆ ಆಗುವಂಥದ್ದು. ಆದರೆ ಬಿಟ್ಟರೆ ರೈತರ ಪ್ರತಿಭಟನೆ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ. ಸೊ ಇವೆರಡೂ ಕೂಡ ಇರುವಂಥದ್ದು. ಇದು ಸರ್ಕಾರಕ್ಕೆ ಯಾಕಂದರೆ ಮುಂದೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಧಿಕಾರ ವಹಿಸ್ಕೊಂಡು 1.5 ತಿಂಗಳಲ್ಲಿ ಈ ಏನು ಒಂದು ಕಡೆ ಬರ ಪರಿಸ್ಥಿತಿ, ಮತ್ತೊಂದು ಕಡೆ ನಿಮಗೆ ಈ ಒಂದು ಕಾವೇರಿ ನೀರು ಬಿಡುಗಡೆ ವಿಚಾರ ಆದೇಶ ಬಂದಿರ್ತಿದೆಯಲ್ಲ, ಇದು ಮುಖ್ಯಮಂತ್ರಿಗಳಿಗಂತೂ ದೊಡ್ಡ ಮಟ್ಟದ ಒಂದು ಸವಾಲು, ಸಂಕಷ್ಟ ಎದುರಾಗಿರುವಂಥದ್ದು. ಖಂಡಿತವಾಗ್ಲೂ ಕೂಡ ಇದರಲ್ಲಿ ಈಗ ಅದೇ ಪರಿಸ್ಥಿತಿಯನ್ನು, ಅಂದರೆ ಯಾವ ಪರಿಸ್ಥಿತಿಯನ್ನು ಈ ಪರಿಸ್ಥಿತಿ ಯಾವ ರೀತಿ ನಿಭಾಯಿಸ್ತಾರೆ ಅನ್ನೋದು ಕೂಡ ದೊಡ್ಡ ಮಟ್ಟದ ಪ್ರಶ್ನೆ ಉಂಟಾಗಿರುವಂಥದ್ದು ಚಂದ್ರಪ್ಪ. ಇದು ಒಂದು ಕಡೆ ಆದರೆ ಈ ಹಿಂದೆ ಕೂಡ ಇದೇ ರೀತಿ ಆದೇಶಗಳು ಬಂದಿರುವಂಥದ್ದು ಮತ್ತು ಬರಗಾಲದ ಸಂದರ್ಭದಲ್ಲಿ ಈ ರೀತಿಯ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿತ್ತು ಹಿಂದೆ ಕೂಡ. ಸೊ ಅದನ್ನು ಒಂದು ಮೆಲುಕು ಹಾಕೋದಾದರೆ ಈಗ ನೋಡಿ, ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯೆ ಈ ರೀತಿಯ ಸಂದರ್ಭಗಳು ಸಾಕಷ್ಟು ಬಾರಿ ಬಂದಿದ್ದಾವೆ. ಒಂದು ಮೊದಲಿಗೆ 1991ರಲ್ಲಿ ಈ ಕಾವೇರಿ ನ್ಯಾಯಾಧಿಕರಣ ಏನು ಅಂದರೆ ನೀರಿನ ಹಂಚಿಕೆಯ ಮರು ತೀರ್ಪು ಕೊಡ್ತು. ಅಂದರೆ ಪುನರ್ ಪರಿಶೀಲನಾ ತೀರ್ಪು ಕೊಟ್ಟಾಗ ದೊಡ್ಡ ಮಟ್ಟದ ಹಿಂಸಾಚಾರ ಆಯಿತು. ಬೆಂಗಳೂರು, ಮೈಸೂರು ಮತ್ತು ಮಂಡ್ಯಗಳಲ್ಲಿ ದೊಡ್ಡ ಪ್ರಮಾಣದ ಹಿಂಸಾಚಾರ ಆಯಿತು. 2012ರಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತು ನಿಮಗೆ 9,000 ಕ್ಯೂಸೆಕ್ ನೀರು ಬಿಡಿ ಅಂತ. ಅವಾಗಲೂ ಕೂಡ ಪ್ರೊಟೆಸ್ಟ್ ಆಯಿತು. ಅದಾದಮೇಲೆ 2016ರಲ್ಲಿ ಕೂಡ ಸುಪ್ರೀಂ ಕೋರ್ಟು 15,000 ಕ್ಯೂಸೆಕ್ ನೀರು ಬಿಡಿ ಅಂತ ಹೇಳಿತು. ಆಗಲೂ ಕೂಡ ಈ ಮಂಡ್ಯ, ಮೈಸೂರಿನ ಜೊತೆಗೆ ಬೆಂಗಳೂರಲ್ಲಿ ದೊಡ್ಡ ಪ್ರಮಾಣದ ಹೋರಾಟಗಳು, ಕನ್ನಡ ಪರ ಸಂಘಟನೆಗಳು ಹೋರಾಟ ಮಾಡಿದ್ವು, ಕರ್ಫ್ಯೂ ಏರಿದ್ರು. ಅಂದರೆ ಒಂದಷ್ಟು ಸಾರ್ವಜನಿಕ ಆಸ್ತಿ ಪಾಸ್ತಿ ಹಾನಿ ಕೂಡ ಆಗಿತ್ತಾಗ. ಇನ್ನು ಕಾನೂನು ಸುವ್ಯವಸ್ಥೆ ಕೂಡ ಸಂಪೂರ್ಣವಾಗಿ ಹದಗೆಟ್ಟಿತ್ತು. ಇನ್ನು 2023ರಲ್ಲೂ ಕೂಡ ಇದೇ ಪರಿಸ್ಥಿತಿ ಬಂದಾಗ ಹೋರಾಟಗಳು ನಡೆದಿದ್ವು. ಆಗ ಕರ್ನಾಟಕ ಬಂದ್ ಕೂಡ ಮಾಡಿದರು. ಅದರಲ್ಲೂ ಬೆಂಗಳೂರು ಬಂದು ಕೂಡ ಸಪ್ರೇಟಾಗಿ ಮಾಡಿದರು. ಅಂದರೆ ಇದು ಆಗ್ಲಿಂದನೂ 1991ರಿಂದ ಇಲ್ಲಿವರೆಗೂ ಅದು ಕಂಟಿನ್ಯೂ ಆಗ್ತಾನೇ ಇದೆ. ಇದು ಹೊಸದಲ್ಲ. ಅಂದರೆ ಕಾನೂನು ಸಮರದಲ್ಲಿ ಪದೇ ಪದೇ ಕರ್ನಾಟಕಕ್ಕೆ ನಡೆ ಆಗ್ತಾನೇ ಇದೆ, ಮತ್ತು ಹೋರಾಟಕ್ಕೆ ಇಳಿದ್ದಾರೆ. ಆದರೆ ಸುಪ್ರೀಂ ಕೋರ್ಟಿಂದಾಗಲಿ ಅಥವಾ ಪ್ರಾಧಿಕಾರಗಳಿಂದಾಗಲಿ ಯಾವುದೇ ರೀತಿಯ ನ್ಯಾಯ ಸಿಗ್ತಾ ಇಲ್ಲ ನಮಗೆ. ಈಗ ಇಷ್ಟೆಲ್ಲ ಆಗ್ತಾ ಇದೆ. ಸರ್ಕಾರ, ರಾಜ್ಯ ಸರ್ಕಾರ ಕಾನೂನು ಸಮರದಲ್ಲಿ ಅಥವಾ ಹೋರಾಟದಲ್ಲಿ ಹಿನ್ನಡೆಯಾಗಿದೆ. ಈಗ ಮುಂದಿನ ಆಯ್ಕೆಗಳು ಏನಿರ್ಬೋದು ಸರ್ಕಾರಕ್ಕೀಗ ಚಂದ್ರಪ್ಪ? ಈಗ ಮುಂದಿನ ಆಯ್ಕೆ ಅಂತ ಇರುವಂಥದ್ದು, ಈಗ ಏಕೈಕ ಆಯ್ಕೆ ಇರುವಂಥದ್ದು ಮತ್ತು ಬೇರೆ ದಾರಿ ಕೂಡ ಇಲ್ಲ, ಸುಪ್ರೀಂ ಕೋರ್ಟ್ನ ಕದ ತಟ್ಟುವಂಥದ್ದು. ನಾನು ಆಗಲೇ ಹೇಳಿದ ರೀತಿಯಲ್ಲಿ ಕೂಡ ಸುಪ್ರೀಂ ಕೋರ್ಟ್ನ ಮೊರೆ ಹೋಗಲೇಬೇಕಾಗುತ್ತೆ. ಅದಕ್ಕೆ ಸಂಬಂಧಪಟ್ಟ ಕಾನೂನು ತಜ್ಞರ ಜೊತೆ ಚರ್ಚೆ ಈಗಾಗಲೇ ಕೂಡ ನಡೆಸಿರುವಂಥದ್ದು. CWRC ಆದೇಶವನ್ನು ಪ್ರಶ್ನೆ ಮಾಡಿ CWMAಗೆ ಹೋಗಿದ್ರು. CWMA ಕೂಡ ಏನು 3,500 ಕ್ಯೂಸೆಕ್ಸ್ ನೀರನ್ನು ಬಿಡಿ ಅಂತ ಹೇಳಿರುವಂಥದ್ದು ಈ ಸುಪ್ರೀಂ ಕೋರ್ಟ್ನ ಕದ ತಟ್ಟುವಂಥದ್ದು. ಅದಕ್ಕೆ ಬೇಕಾದಂತೆ ಎಲ್ಲವೂ ಕೂಡ ನಿಮಗೆ ವಸ್ತುಸ್ಥಿತಿಯಲ್ಲೂ ಕೂಡ ತೆಗೆದುಕೊಂಡು ಹೋಗುವುದು. ಸುಪ್ರೀಂ ಕೋರ್ಟ್ ಏನು ಆದೇಶ ಕೊಡುತ್ತೆ ಅನ್ನೋದನ್ನ ನೋಡಬೇಕಾಗಿದೆ. ಅಂದರೆ ಅದು ಅರ್ಜಿಯ ವಿಚಾರಣೆ ಅಥವಾ ಇನ್ನೂ ಕೂಡ ಅರ್ಜಿ ಸಲ್ಲಿಸಿಲ್ಲ, ಅದಿರುವಂಥ ಏಕೈಕ ಮಾರ್ಗ ಅದು ಒಂದೇ ಇರುವಂಥದ್ದು. ಇನ್ನೇ ಬೇರೆ ದಾರಿ ಇಲ್ಲ. ಅದನ್ನು ಮನವರಿಕೆ ಮಾಡಿಕೊಡ್ಬೇಕು ಸುಪ್ರೀಂ ಕೋರ್ಟ್ಗೆ, ಅದೊಂದೇ ದಾರಿ ಇರುವಂಥದ್ದು. ಬಹುತೇಕವಾಗಿ ಇವತ್ತು ನಿಮಗೆ ಗುರುವಾರ ಅಥವಾ ನಾಳೆನೇ ಸಲ್ಲಿಸ್ಬೋದು, ಅಥವಾ ನೆಕ್ಸ್ಟು ಶನಿವಾರ ಸಲ್ಲಿಸ್ಬೋದು ಅರ್ಜಿಯನ್ನು. ಆದರೆ ಅದಕ್ಕಿಂತ ಮುಂಚೆ ಏನಂತಂದರೆ, ಇದು ಒಂದು ಕಾನೂನು ಸಂಘರ್ಷದ ಜೊತೆಗೆ ಬೇರೆ ಬೇರೆ ರೀತಿಯ ಸ್ವರೂಪ ತೆಗೆದುಕೊಳ್ಳುವಂಥ ಹಿನ್ನೆಲೆಯಲ್ಲಿ ಭಾಳ ಸೂಕ್ಷ್ಮವಾಗಿ ಹೆಜ್ಜೆ ಇಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ಈಗ ಸರ್ಕಾರ ಈಗ ನಿರ್ಧಾರ ಕೈಗೊಂಡಿರುವಂಥದ್ದು ಸರ್ವಪಕ್ಷಗಳ ಸಭೆಯನ್ನು ಕರೆದಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಯಾಕಂದರೆ ನಿಮಗೆ ಇಂಥ ಸಂದರ್ಭದಲ್ಲಿ ನಿಮಗೆ ಜಲ, ಭಾಷೆ, ನಾಡು ವಿಚಾರದಲ್ಲಿ ನಿಮಗೆ ಸೊ ಎಲ್ಲ ಪಕ್ಷಗಳು ಪಕ್ಷಾತೀತವಾಗಿ ಒಂದಾಗಿ ಹೋರಾಟ ಮಾಡುವಂಥ ಅಗತ್ಯತೆ ಇರುವಂಥದ್ದು. ಆ ನಿಟ್ಟಿನಲ್ಲಿ ಈಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, ಅಂದರೆ ಮುಖ್ಯಮಂತ್ರಿಗಳು ಈಗ ಸರ್ವಪಕ್ಷ ಸಭೆಯನ್ನು ಕರೆಯಲಾಗಿದೆ. ಸರ್ವಪಕ್ಷ ಸಭೆ ಮತ್ತು ಮಾಜಿ ಮುಖ್ಯಮಂತ್ರಿಗಳ ಸಭೆ, ಅಂದರೆ ಸರ್ವಪಕ್ಷಗಳ ಜೊತೆಗೆ ನಿಮ್ಮ ಮಾಜಿ ಮುಖ್ಯಮಂತ್ರಿಗಳು ಕೂಡ ಆಹ್ವಾನವನ್ನು ಕೊಟ್ಟಿರುವಂಥದ್ದು. ಮುಂದೆ ಏನೆಲ್ಲ ತೀರ್ಮಾನ ಕೈಗೊಳ್ಳಬೇಕು, ಏನು ನಿರ್ಧಾರ ಕೈಗೊಳ್ಳಬೇಕು ಅನ್ನೋ ಸಂಬಂಧಪಟ್ಟಂತೆ ಇಲ್ಲಿ ಒಂದು ಸೂಕ್ಷ್ಮ ವಿಚಾರ ಏನಂತಂದರೆ, ನೀರನ್ನು ಬಿಡಬೇಕಾ ಬೇಡವಾ ಅನ್ನೋಂಥದ್ದು. ಯಾಕೆಂತಂದರೆ ಈಗ ಬಂದ ಮಾಹಿತಿ ಪ್ರಕಾರ ಈಗ ಅದು ಇವತ್ತಿಂದ ಏನು ಆದೇಶ ಕೊಟ್ಟಿರುತ್ತದೆ, ಇವತ್ತಿಂದ ಅರ್ಸಿ ಅಂತ ಆದೇಶ ಕೊಟ್ಟಿರುವಂಥದ್ದು. ಅದು CWRC ಕೊಟ್ಟಂಥ ಆದೇಶದಲ್ಲಿ ಅದು ನಿನ್ನೆಯಿಂದಲೇ ನೀರನ್ನು ಹರಿಸಬೇಕಾಗಿತ್ತು. ಆದರೆ ನಿಮ್ಗೆ ಅರ್ಜಿ ಹಾಕಿ ಒಂದು ಆಶಾಭಾವನೆ ಇತ್ತು, ಅದು ಬರಲಿಲ್ಲ, ನಮ್ಮ ರಾಜ್ಯಕ್ಕೆ ಪೂರಕವಾಗಿ ಬರಲಿಲ್ಲ CWMAಯಲ್ಲಿ. ಈಗ ಅವರು ಆದೇಶ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಇವತ್ತಿನಲ್ಲೇ ಹರಿಸಬೇಕು. ಆದರೆ ಈಗ ಅಂದರೆ ನಮಗೆ ಬಂದ ಮಾಹಿತಿ ಪ್ರಕಾರ ನಿಮಗೆ ಭಾನುವಾರ ಸರ್ವಪಕ್ಷಗಳ ಸಭೆಯನ್ನು ಕರೆಯಲಾಗಿದೆ. ಅಲ್ಲಿವರೆಗೂ ಕೂಡ ನೀರನ್ನು ಹರಿಸದೇ ಇರೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಭಾನುವಾರ ಸಭೆಯನ್ನು ಕರೆದು ಸರ್ವಪಕ್ಷಗಳ ಸಭೆಯಲ್ಲಿ ಮುಂದೆ ಏನು ಮಾಡಬೇಕು ಅಂದರೆ ಇಲ್ಲಿ ಒಂದು
ಒಂದು ವೇಳೆ ನೀರು ಹರಿಸಲಿಲ್ಲ ಅಂತಂದರೆ ಈ ಅಂದರೆ ಆದೇಶ ಉಲ್ಲಂಘನೆ ಆಗೋದಿಲ್ಲ. ಕಂಟೆಂಪ್ಟ್ ಆಫ್ ಇದು ಆಗುತ್ತೆ ಅಂತ. ಹಿಂದಿನ ನಾವು ಉದಾಹರಣೆಗಳು ನೋಡೋದಾದ್ರೆ ಅದು ಒಂದು ಆತಂಕ ಇರುವಂಥದ್ದು. ಮತ್ತು ಹಿಂದೆ ಈ ರೀತಿಯಂತ ಆದಂಥ ಸಂದರ್ಭದಲ್ಲಿ ಅಡ್ವೊಕೇಟ್ಸು ಅಂದರೆ ನಮ್ಮ ರಾಜ್ಯದ ಪರವಾಗಿ ವಾದ ಮಾಡುವಂಥ ಅಡ್ವೊಕೇಟ್ಸು ಮತ್ತು ಕಾನೂನು ತಜ್ಞರು ಏನು ರಾಜ್ಯ ಸರ್ಕಾರ ಸಲಹೆಯನ್ನು ಕೊಟ್ಟಿದ್ರು ಅಂದರೆ ಹಿಂದೆ ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಂದ್ರೆ ಅಥವಾ ಮೇಲ್ಮನೆಗೆ ಹೋಗ್ಬೇಕಂದ್ರೆ ಮತ್ತು ನೀವು ಎಲ್ಲರನ್ನ ಹರಿಸಿ, ಸೊ ನಾವು ನೀರು ಹರಿಸಿದ್ದೀವಿ, ಅದು ನಮ್ಮ ಕೈಲಿ ಮುಂದೆ ಬಿಡೋಕ್ಕಾಗೋದು ಇಷ್ಟಿದೆ ಅಂತ ಹೇಳಿದಾಗ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಾವು ಅವರನ್ನು ಏನು ಈ ರೀತಿ ಒಂದು ಮನವರಿಕೆ ಮಾಡಿಕೊಡ್ಬೋದು. ನೀರನ್ನು ಹರಿಸದೆ ನಾವು ಮುಂದೆ ಕಾನೂನು ಹೋರಾಟಕ್ಕೆ ಮಾಡೋಕ್ಕಾಗೋದಿಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವಾದವನ್ನು ಈ ಹಿಂದೆ ಕೊಟ್ಟಿದ್ರು. ಈಗ ಅದೇ ರೀತಿ ಆಗುತ್ತಾ ಅನ್ನುವಂಥದ್ದು. ಮತ್ತು ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಯಾಕಂದರೆ ಈಗಂತೂ ಅದು ಒಂದು ವಿಚಾರ ಆದರೆ ಮತ್ತೆ ಈಗ ನೀರು ಬಿಟ್ಟರೆ ನಿಮಗೆ ದೊಡ್ಡ ಮಟ್ಟದ ಪ್ರತಿಭಟನೆ ಅಂದರೆ ನಿಮ್ಮ ಕಾನೂನು ಸುವ್ಯವಸ್ಥೆ ಕೂಡ ನಿಮಗೆ ಹದಗೆಡುವಂಥ ಪರಿಸ್ಥಿತಿ ಇರುವಂಥದ್ದು. ಅಷ್ಟರ ಮಟ್ಟಿಗೆ ನಿಮಗೆ ಜನರು ಆಕ್ರೋಶಗೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಈಗ ಭಾನುವಾರ ಕರೆದಿರುವಂಥ ಸಭೆ, ಭಾನುವಾರ ಏನೆಲ್ಲ ಮಾಡಬೇಕು ಅಂದರೆ ಭಾನುವಾರ ಸಭೆಯಲ್ಲಿ ಮುಂದೆ ಏನು ಮಾಡಬೇಕು ಅನ್ನುವಂತೆಲ್ಲ ತೀರ್ಮಾನವನ್ನು ಕೈಗೊಳ್ಳುವಂಥದ್ದು. ಆ ಸರ್ವ ಪಕ್ಷಗಳ ಸಭೆಯಲ್ಲಿ ತೀರ್ಮಾನ ಕೈಗೊಂಡಾಗ ಸರ್ಕಾರಕ್ಕೆ ಒಂದಷ್ಟು ಶಕ್ತಿ ಬರುತ್ತೆ, ಮತ್ತು ಒಂದಷ್ಟು ಧೈರ್ಯ ಬರುತ್ತೆ, ಮತ್ತು ಎಲ್ಲರೂ ಕೂಡ ಅಭಿಪ್ರಾಯ ಕಲೆಕ್ಟಿವ್ ಆಗಿ ತೆಗೆದುಕೊಳ್ತಾರೆ. ಆ ಹಿನ್ನೆಲೆಯಲ್ಲಿ ಅಥವಾ ಭಾನುವಾರ ಸಭೆ ಕರೆದು ನಿಮ್ಗೆ ಸೋಮವಾರವೇ ಏನು ಅರ್ಜಿ ಹಾಕ್ತಾರಾ ಅಂತ, ನಿಮ್ಗೆ ಸೋಮವಾರವೇ ಅರ್ಜಿ ಹಾಕಿದ ಸಭೆಯಲ್ಲಿ ಏನು ತೀರ್ಮಾನ ಆಗುತ್ತೋ ಅದ್ರ ಮೇಲೆ ಅರ್ಜಿ ಹಾಕೋದು. ಬಹುತೇಕವಾಗಿ ಏನಾಗ್ಬೋದು ಅಂತ ನಿಮಗೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕೋರು ಕೂಡ ನೀವು ನೀರು ಬಿಡಬೇಡಿ ಅಂತಲೇ ನಿಮಗೆ ಸರ್ವಪಕ್ಷಗಳ ಸಭೆಯಲ್ಲಿ ಪ್ರತಿಪಕ್ಷಗಳು ಹೇಳುವಂಥದ್ದು. ನೀವು ಪ್ರತಿಪಕ್ಷಗಳು ನಿಮಗೆ ನೀರನ್ನು ಬಿಡಿ ಅಂತ ಹೇಳೋದಿಲ್ಲ. ಪ್ರತಿಪಕ್ಷಗಳು ಹೇಳುವಂಥದ್ದು ನಿಮಗೆ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಅರ್ಜಿಯನ್ನು ಹಾಕಿ ಅಲ್ಲಿವರೆಗೂ ನೀರು ಬಿಡಬೇಡಿ ಅಂತ. ಆದರೆ ಬಹಳ ಪ್ರಮುಖವಾಗಿ ವಾದ ಮಾಡುವಂಥ ವಕೀಲರು ಏನು ಸಲಹೆ ಕೊಡ್ತಾರೆ, ಕಾನೂನು ತಜ್ಞರು ಏನು ಸಲಹೆ ಕೊಡ್ತಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾದಂಥ ಪ್ರಶ್ನೆ. ಕಾನೂನು ತಜ್ಞರು ಅಥವಾ ವಕೀಲರು ನೀರನ್ನು ಬಿಡದೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಾಡುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಅಭಿಪ್ರಾಯನ ಕೊಡುವಂಥ ಸಾಧ್ಯತೆ ಹೆಚ್ಚಿರುವಂಥದ್ದು. ಈಗ ಸರ್ಕಾರ ಅದನ್ನು ಭಾನುವಾರ ಸಭೆಯಲ್ಲಿ ಒಂದು ಚರ್ಚೆ ಮಾಡಿ ತೀರ್ಮಾನ ತೆಗೆದುಕೊಳ್ತಾರೆ. ಆದರೆ ಅಲ್ಲಿಯವರೆಗೂ ಕೂಡ ಭಾನುವಾರದವರೆಗೂ ಕೂಡ ನೀರನ್ನು ಬಿಡದೇ ಇರೋದಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎರಡು ವಿಚಾರದಲ್ಲಿ. ಅಂದರೆ ನಿಮ್ಗೆ ಹೊರಗಡೆ ನಿಮಗೆ ಪ್ರತಿಭಟನೆಗಳ ಕಿಚ್ಚು ಜೋರಾದ ಹಿನ್ನೆಲೆಯಲ್ಲಿ ಅದನ್ನು ಎದುರಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಮತ್ತು ಭಾನುವಾರ ಸಭೆ ಕರೆದಿರುವಂಥ ಹಿನ್ನೆಲೆಯಲ್ಲಿ ಬಹಳ ಪ್ರಮುಖವಾದಂಥ ತೀರ್ಮಾನ ಕೈಗೊಳ್ತಾರೆ. ಮತ್ತು ಇನ್ನೊಂದು ಕುತೂಹಲ ಪ್ರಶ್ನೆ ಏನಂತಂದರೆ, ತಮಿಳುನಾಡು ಮುಖ್ಯಮಂತ್ರಿ ವಿಜಯ್ ಅವರು ಸೋಮವಾರ ಸಭೆ ಸಂಬಂಧಪಟ್ಟಂತೆ ಇರುವಂಥದ್ದು. ಬಹುಶಃ ಅದರ ಮೇಲೆ ಏನಾದರೂ ಕೂಡ ನಮ್ಮ ಬೆಂಗಳೂರು ವಿಧಾನಸೌಧದಲ್ಲಿ ಬಂದು ಅಲ್ಲಿ ಸಭೆ ನಡೆಸುವ ಬಗ್ಗೆ ಅದು ಎಷ್ಟರ ಮಟ್ಟಿಗೆ ನಡೆಯುತ್ತೆ ಅನ್ನುವಂಥದ್ದು ಕೂಡ ಒಂದು ಅನುಮಾನ ಇರುವಂಥದ್ದು. ಈಗ ನಮ್ಮ ಬಹಳ ಪ್ರಮುಖವಾಗಿ ಒಂದು ಕುಡಿಯೋ ನೀರಿನ ಜೊತೆಯಲ್ಲಿ ನಮ್ಮ ಬೆಳೆ ಬೆಳೆದಂಥ ಆ ಭಾಗದ ಕಾವೇರಿ ಜಲಾನಯನ ಪ್ರದೇಶದ ಬೆಳೆಗಳು ಕೂಡ, ರೈತರು ಕೂಡ ನಮಗೆ ಬೆಳೆಗಳಿಗೆ ನೀರಿಲ್ಲ ಅನ್ನುವಂಥ ಆಕ್ರೋಶ ಆಗ್ತಾ ಇರುವಂಥದ್ದು. ರೈತರಂತೂ ನಿಮಗೆ ಈಗ ಬೀದಿಗಿಳಿದಿರುವಂಥದ್ದು. ರೈತರ ಆಕ್ರೋಶ ಕೂಡ ದೊಡ್ಡ ಮಟ್ಟದಲ್ಲಿ ಶುರುವಾಗುತ್ತೆ ಈಗ. ಹೌದು, ಖಂಡಿತ. ಏನು ಅಂದರೆ ಕಾವೇರಿ ನೀರು ಯಾಕೆ ತಮಿಳುನಾಡು ಕರ್ನಾಟಕದ ಈ ದೊಡ್ಡ ಪ್ರಮಾಣದ ಹೋರಾಟ ನಡೀತಾ ಇದೆ ಅಂದರೆ, ಪ್ರತಿ ಬಾರಿ ಬರಗಾಲ ಬಂದಾಗ ಅಥವಾ ಮಳೆ ಕಡಿಮೆ ಆದಾಗ ಇದು ಸಹಜವಾಗಿ ನಡೀತದೆ. ಇಲ್ಲಿ ತಮಿಳುನಾಡಿಗೆ ಇದು ಹಂಚಿಕೆ ಪ್ರಕಾರ ನೀರು ಬಿಡಲಿಲ್ಲ ಅನ್ನೋದು ಅವರ ಆಕ್ರೋಶ. ಜೊತೆಗೆ ಈ ಅವಧಿನ ನೀರನ್ನು ನಂಬಿಕೊಂಡೆ ಆ ಕಡೆ ಅಂದರೆ ಕಾವೇರಿ ಡೆಲ್ಟಾ ಇದೆಯಲ್ಲ, ಡೆಲ್ಟಾ ಪ್ರದೇಶದಲ್ಲಿ ತಂಜಾವೂರು, ತಿರುವಾರೂರು ಮತ್ತು ನಾಗಪಟ್ಟಣಂ ಈ ಡಿಸ್ಟಿಕ್ಗಳಲ್ಲಿ ಈ ಕುರುವೈ ಅಂತ ಅಂದರೆ ಅಲ್ಪಾವಧಿ ಭತ್ತನ ಬೆಳೀತಾರೆ. ಅಲ್ಲೀಗ ಸುಮಾರು ಪ್ರತಿ ವರ್ಷ 30,000 ಹೆಕ್ಟರೆಲ್ಲ ಬೆಳೀತಾಯಿದ್ರು. ಈಗ ಅದು 1,000 ಹೆಕ್ಟರ್ಗೆ ಇಳಿದಿದೆ. ಅಂದರೆ ನೀರಿನ ಸಮಸ್ಯೆಯಿಂದಾಗಿ ಸಾಕಷ್ಟು ರೈತರು ಆ ಬೆಳೆಗಳನ್ನ ಬೆಳೆಯೋಕ್ಕಾಗ್ತಾಯಿಲ್ಲ. ಇದು ತಮಿಳುನಾಡು ರೈತರದು. ಇನ್ನು ಕರ್ನಾಟಕದ್ದು ಕೂಡ ಮೈಸೂರು ಮತ್ತು ಮಂಡ್ಯ ಹಾಸನ ಭಾಗದಲ್ಲಿ ನಮ್ಮ ರೈತರು ಸಾಕಷ್ಟು ಅಂದರೆ ಸಾವಿರಾರು ಎಕರೆ ಭತ್ತ, ಕಬ್ಬು ಇವೆಲ್ಲ ಬೆಳೀತಾಯಿದ್ರು. ಅಂದರೆ ಎರಡನೇ ಬೆಳೆಯಾಗಿ ಈ ರೀತಿ ಬೆಳೀತಾಯಿದ್ರು. ನೀರಿನ ಸಮಸ್ಯೆಯಿಂದಾಗಿ, ಯಾಕೆಂದರೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಮೊದಲು ಹೇಳ್ಬಿಟ್ಟಿದ್ರು, ಯಾವುದೇ ಕಾರಣಕ್ಕೂ ಜಲಾಶಯದ ನೀರನ್ನು ನಂಬಿಕೊಂಡು ನೀವು ಬೆಳೆ ಇಡಬೇಡಿ ಅಂತ ಹೇಳಿದರು. ಹಾಗಾಗಿ ಸುಮಾರು ಸಾವಿರಾರು ಎಕರೆ ಬೆಳೆ ಇಟ್ಟೇ ಇಲ್ಲ. ಕೆಲವು ಕಡೆ ಬೆಳೆ ಇದ್ರೂ ಈ ನೀರಿನ ಸಮಸ್ಯೆಯಿಂದಾಗಿ ಎಲ್ಲ ಒಣಗೋಗ್ತಾ ಇದ್ದಾವೆ, ನಷ್ಟ ಆಗ್ತಾ ಇದೆ ರೈತರಿಗೆ. ಮತ್ತು ನೀವು ಈ ನಮ್ಮ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಕೆರೆಗಳಿದ್ದಾವೆ. ಆ ಕೆರೆಗಳಲ್ಲೂ ನೀರಿಲ್ಲ, ಜಲಾಶಯದಲ್ಲೂ ನೀರಿಲ್ಲ. ಹೀಗಾಗಿ ರೈತರು ತುಂಬ ಸಮಸ್ಯೆ ಅಂದರೆ ಎರಡೂ ರಾಜ್ಯಗಳ ರೈತರಿಗೂ ತುಂಬ ದೊಡ್ಡ ಸಮಸ್ಯೆ ಆಗಿದೆ ಇದು. ಅದು ಸಮಸ್ಯೆ ಬಹಳ ಪ್ರಮುಖ ಕಾರಣ ಅಂದರೆ ನಿಮ್ಗೆ ಮಳೆ ಬಂದ ನೀರು ಸಮೃದ್ಧವಾಗಿದ್ರೆ ನಿಮ್ಗೆ ಯಾವುದು ಕೂಡ ನಿಮ್ಗೆ ಸಮಸ್ಯೆ ಬರೋದಿಲ್ಲ. ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಿಮಗೆ ಮಳೆ ಸಮೃದ್ಧವಾಗಿ ಬಂದಾಗ ಎಷ್ಟು ನೀರು ಬಿಡಬೇಕು ಅನ್ನುವಂಥ ಸೂತ್ರ ರೆಡಿ ಇದೆ. ಸಂಕಷ್ಟ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನುವಂಥ ಸಂಬಂಧಪಟ್ಟಂತೆ ಸೂತ್ರದ ಬಗ್ಗೆ ಎಲ್ಲೂ ಕೂಡ ಚರ್ಚೆ ಆಗ್ತಾ ಇಲ್ಲ, ಅಥವಾ ಆ ಸೂತ್ರದ ಸಂಬಂಧಪಟ್ಟಂತೆ ಏನಿದೆ ಅನ್ನೋದು ಕೂಡ ನಿಮಗೆ ಬಹಳ ಪ್ರಮುಖವಾದಂಥ ಪ್ರಶ್ನೆ ಇರುವಂಥದ್ದು. ವೀಕ್ಷಕರು, ಇದೇ ಇವತ್ತಿನ ಪಾಡ್ಕಾಸ್ಟ್ನಲ್ಲಿ ಕಾವೇರಿ ನೀರು ಬಿಡುಗಡೆ ಸಂಬಂಧಪಟ್ಟಂತೆ ಎದುರಾಗಿರುವಂಥ ಸವಾಲು ಮತ್ತು ಸಂಕಷ್ಟದ ಬಗ್ಗೆ ವಿವರಣೆ ಕೊಟ್ಟಿದ್ದೇವೆ. ಒಂದೊಂದು ಬಹಳ ಸ್ಪಷ್ಟ, ಸರ್ಕಾರ ಈಗ ಮುಂದಿನ ನಡೆ ಮತ್ತು ಮುಂದಿನ ನಿರ್ಧಾರಗಳು ಮತ್ತು ಭಾನುವಾರ ಕರೆದಿರುವಂಥ ಸರ್ವಪಕ್ಷಗಳ ಸಭೆಯಲ್ಲಿ ಏನೆಲ್ಲ ತೀರ್ಮಾನ ಕೈಗೊಳ್ಳುತ್ತೆ ಅನ್ನೋಂಥದ್ದು ಭಾರಿ ಕುತೂಹಲದ ಪ್ರಶ್ನೆ ಉಂಟಾಗಿರುವಂಥದ್ದು.
ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.